ದೈವಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗ ಮಾತೇನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ಏಪ್ರಿಲ್ ತಿಂಗಳಿನಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ಶೀರ್ಷಿಕೆ ಯೇಸು ಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳು. ಈ ಶೀರ್ಷಿಕೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಿಯ ವೀಕ್ಷಕರೇ, ತಮ್ಮಿಂದ ನಮಗೆ ದೊರಕುವಂಥ ಸಕಲ ವಿಧವಾದ ಪ್ರಾರ್ಥನಾಪೂರ್ವಕ ಸಹಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮಲ್ಲಿರುವಂಥ ಆಸಕ್ತಿಗಾಗಿ ಸ್ತೋತ್ರ. ಈ ವಾಕ್ಯಗಳು ನಿಶ್ಚಯವಾಗಿ ತಮ್ಮನ್ನು ಬಲಪಡಿಸುತ್ತಿದೆ ಎಂಬುದಾಗಿ ನಾವು ನಂಬ್ತೇವೆ. ನೀವು ನಿಮ್ಮ ಇತರೆ ವಾಕ್ಯಾಸಕ್ತರಿಗೆ ದಯಮಾಡಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ದಯಮಾಡಿ ಪರಿಚಯಪಡಿಸ್ರಿ. ಅನೇಕರು ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೂ ನಾವೆಲ್ಲ ಒಟ್ಟಾಗಿ ದೇವರ ರಾಜ್ಯದಲ್ಲಿ ಬೆಳೆಯುತ್ತಾ ದೇವರ ರಾಜ್ಯದ ಸೇವೆಯನ್ನು ಮಾಡುತ್ತಾ ಅನೇಕರನ್ನ ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಸುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲು ಕರ್ತನ ಕೃಪೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಚನ. ಮತ್ತಾಯ 4:17. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ಸಾಧ್ಯವಾಗುವಂತೆ ದೇವರು ತಾನೇ ನಮ್ಮನ್ನು ತನ್ನ ಆತ್ಮನಿಂದ ಬಲಪಡಿಸಲಿ, ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಾವೀಗ ಓದಿದ ದೇವರ ವಾಕ್ಯದ ಭಾಗದಲ್ಲಿ ಈಗ ಯೇಸು ಕ್ರಿಸ್ತನು ಬಹಿರಂಗ ಸೇವೆಯನ್ನು ಆರಂಭಿಸಿದ್ದಾನೆ. ಈಗ ಆತನಿಗೆ ಸರಿಸುಮಾರು 30 ವರ್ಷ ಪ್ರಾಯ. ಈ ಹಂತಕ್ಕೆ ಆತನು ಸ್ನಾನಿಕನಾದ ಯೋಹಾನನ ಬಳಿ ಬಂದು ದೀಕ್ಷಾ ಸ್ನಾನವನ್ನು ಹೊಂದಿದ್ದಾನೆ. ಆತನನ್ನು ಕಂಡು ಸ್ನಾನಿಕನಾದ ಯೋಹಾನ ಹೀಗೆ ಹೇಳ್ತಾನೆ, 3ನೇ ಅಧ್ಯಾಯದ 14ನೇ ವಚನದಲ್ಲಿ, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನೆಂದು ಆತನು ಯೇಸುವನ್ನು ತಡಿತಾನೆ. ಆದರೆ ಯೇಸು ಕ್ರಿಸ್ತನು ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂಬುದಾಗಿ ಹೇಳಿಕೊಂಡಾಗ ಸ್ನಾನಿಕನಾದ ಯೋಹಾನನು ಅದನ್ನು ಒಪ್ಪಿ ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಕೊಡ್ತಾನೆ. ಈ ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದವರೆಲ್ಲರೂ ಅವರವರ ಪಾಪಗಳನ್ನ ಹೇಳಿಕೊಂಡು ಅವರ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರ್ತದೆ, ಯೇಸು ಕ್ರಿಸ್ತನು ಹಾಗಾದರೆ ಯಾವ ಪಾಪನ ಒಪ್ಪಿಕೊಂಡ, ಯಾವ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ತೆಗೆದುಕೊಂಡ? ಪ್ರೇರೆ, ಹಾಗಾದರೆ ಇದಕ್ಕೆ ಉತ್ತರ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಯೇಸು ಕ್ರಿಸ್ತನಲ್ಲಿ ಪಾಪ ಜ್ಞಾನವಿಲ್ಲ. ಆತನು ಯಾವ ಪಾಪ ಮಾಡದವನು. ಮಾತಿನಲ್ಲಿಯೂ ಕೃತ್ಯದಲ್ಲಿ ಆತನು ಸಮರ್ಥನಾದ ಪ್ರವಾದ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡದಕ್ಕೆ ಒಂದು ದೊಡ್ಡ ಕಾರಣ ಯೆಶಾಯ ಗ್ರಂಥದಲ್ಲಿ ಬರ್ತದೆ, ಆತನು ತನ್ನನ್ನು ಬಹುಜನ ದ್ರೋಹಿಗಳೊಂದಿಗೆ ಎಣಿಸಿಕೊಂಡನು ಎಂಬುದಾಗಿ ಬರ್ತದೆ. ಹಾಗಾದರೆ ಲೋಕದ ಜನರ ಪಾಪವನ್ನು ಆತನು ತನ್ನ ಮೇಲೆ ತೆಗೆದುಕೊಳ್ಳುವಂತೆ ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ಆತನು ಬಹುಜನ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಳ್ಳುವಂತೆ ಆತನು ದೀಕ್ಷಾಸ್ನಾನ ತೆಗೆದುಕೊಳ್ತಾನೆ. ನಂತರದಲ್ಲಿ ಆತನು ನೀರಿನ ಮೇಲೆ ಬರುವಾಗ ಆತನ ಮೇಲೆ ಆಕಾಶವು ತೆರೀತದೆ, ಪವಿತ್ರಾತ್ಮನ ಅಭಿಷೇಕ ಆತನ ಮೇಲೆ ಆಗ್ತದೆ. ಪವಿತ್ರಾತ್ಮ ಆತನ ಮೇಲೆ ಪಾರಿವಾಳದಂತೆ ಇಳಿದು ಬಂದು ನೆಲೆಸ್ತಾನೆ. ಕೂಡಲೇ ಪರಲೋಕದಿಂದ ವಾಣಿಯಾಗ್ತದೆ, ತಂದೆಯಾದ ದೇವರು ಆತನನ್ನು ಕಂಡು ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆಂಬುದಾಗಿ ಹೇಳ್ತಾನೆ. ಅಲ್ಲಿಂದ ಯೇಸು ಕ್ರಿಸ್ತನ ಪವಿತ್ರಾತ್ಮ ಭರಿತನಾಗಿ ಆತನು ಅಡವಿಯಲ್ಲಿ 40 ದಿವಸ ಹಗಲಿರುಳು ಉಪವಾಸದಲ್ಲಿರ್ತಾನೆ. ಅಲ್ಲಿ ಆತನು ಸೈತಾನದಿಂದ ಶೋಧಿಸಲ್ಪಡ್ತಾನೆ. ಸೈತಾನ ಶೋಧನೆಯನ್ನು ಜಯಿಸಿದವನಾಗಿ ಆತನು ಮೇಲಕ್ಕೆ ಬರ್ತಾನೆ. ನಂತರದಲ್ಲಿ ಈಗ ಆತನು ಬಹಿರಂಗ ಸೇವೆ ಮಾಡುವಂಥ ಒಂದು ಸಂದರ್ಭ. ವಾಕ್ಯವನ್ನು ನಾವು ಲೂಕನ ಸುವಾರ್ತೆಯಲ್ಲಿ ಓದಿದರೆ ಹೀಗೆ ಬರೀತದೆ, 4ನೇ ಅಧ್ಯಾಯದ 1ನೇ ವಚನದಲ್ಲಿ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೊರ್ದನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನದಿಂದ ಶೋಧಿಸಲ್ಪಡುತ್ತಾ ಇದ್ದನು ಅಥವಾ ಶೋಧಿಸಲ್ಪಟ್ಟನು. ಹಾಗಾದರೆ ಪವಿತ್ರಾತ್ಮ ಭರಿತನಾಗಿ ದೇವರಾತ್ಮನಿಂದ ಆತನು 40 ದಿವಸ ಉಪವಾಸದಲ್ಲಿದ್ದ, ಸೈತಾನದಿಂದ ಶೋಧಿಸಲ್ಪಟ್ಟ. ಈ ಶೋಧನೆ ಜಯಿಸಿ 40 ದಿವಸ ಪೂರೈಕೆ ಆದಮೇಲೆ ಈಗ ಆತನು ಸೇವೆಯನ್ನು ಆರಂಭಿಸ್ತಾನೆ. ಅದರ ಕುರಿತು ಲೂಕನು ಬರೆಯುವಾಗ 4ನೇ ಅಧ್ಯಾಯದ 14ನೇ ವಚನದಲ್ಲಿ ಹೀಗೆ ಬರೀತಾನೆ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕುಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಈಗ ಸೇವೆಯನ್ನು ಆರಂಭಿಸ್ತಾನೆ, ಪವಿತ್ರಾತ್ಮನ ಶಕ್ತಿಯಿಂದ ಕುಡಿದವನಾಗಿ ಈಗ ಗಲಿಲಾಯಕ್ಕೆ ಹೋಗ್ತಾನೆ. ಹಾಗಾದರೆ ಪವಿತ್ರಾತ್ಮನ ಮೇಲೆ ಹಂತ ಹಂತವಾಗಿ ಪವಿತ್ರಾತ್ಮನ ಅಭಿಷೇಕ. ಇಲ್ಲಿ 2 ಪದಗಳನ್ನ ಓದಿದ್ದೇವೆ, ಪವಿತ್ರಾತ್ಮ ಭರಿತನು ಮತ್ತು ಪವಿತ್ರಾತ್ಮ ಶಕ್ತಿಯಿಂದ ಕುಡಿದವನಾಗಿ. ಇದನ್ನು ಬೇರೆ ಬೇರೆಯಾಗಿ ಧ್ಯಾನಿಸಬೇಕಾಗ್ತದೆ. ಒಟ್ಟಾರೆ ಯೇಸು ಕ್ರಿಸ್ತನು ಈಗ ಪವಿತ್ರಾತ್ಮನ ಶಕ್ತಿಯಿಂದ ಕುಡಿದವನಾಗಿ ಸೇವೆಯನ್ನು ಆರಂಭಿಸ್ತಾನೆ. ಈ ಸೇವೆಯನ್ನು ಅಪೊಸ್ತಲನಾದ ಪೇತ್ರನು ಕೊರ್ನೇಲಿಯನ ಮನೆಯಲ್ಲಿ ಸಾರುವಾಗ, ಯೇಸು ಕ್ರಿಸ್ತನ ಕುರಿತು ಹೇಳುವಾಗ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದ 38ನೇ ವಚನದಲ್ಲಿ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸ್ತಾನೆ ಎಂಬುದಾಗಿ ಬರೀತಾನೆ.
ಮತ್ತು ದೇವರಾತನು ಕೂಡ ಇದ್ದದ್ರಿಂದ ಆತನು ಉಪಕಾರಗಳನ್ನ ಮಾಡ್ತಾ ಸೈತಾನದ ಬಾಧಿಸಲ್ಪಡುತ್ತಿರುವವರೆಲ್ಲರಿಗೆ ಉಪಕಾರ ಮಾಡ್ತಾ ಆತನು ಸಂಚರಿಸ್ತಾನೆ ಎಂಬುದಾಗಿ ಬರ್ತದೆ. ಹೀಗೆ ಯೇಸುಕ್ರಿಸ್ತನ ಪವಿತ್ರಾತ್ಮದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ತುಂಬಿದವನಾಗಿ ಸೇವೆಯನ್ನು ಆರಂಭಿಸಿದ. ಇದಕ್ಕೆ ಯಾರಾದರೂ ಪ್ರಶ್ನೆ ಕೇಳಿದರೆ, ಯೇಸುವಿಗೆ ಯಾಕೆ ಪವಿತ್ರಾತ್ಮನ ಅಭಿಷೇಕ, ಅದನ್ನು ದೇವರು ಎಂಬುದಾಗಿ ಏನಾದರೂ ಪ್ರಶ್ನೆ ಮಾಡಿದರೆ ಅದನ್ನು ನೋಡುವಂಥ ರೀತಿ ಬೇರೆ. ಈಗ ದೇವಾದಿದೇವನು ನಿನ್ನ ಹಾಗೆ ನನ್ನ ಹಾಗೆ ಈ ರಕ್ತ ಮಾಂಸದ ಶರೀರದಲ್ಲಿದ್ದಾನೆ. ಹಾಗಾದರೆ ನಾವು ದೇವರ ಸೇವೆ ಮಾಡಲಿಕ್ಕೆ ನಮಗೆ ಏನು ಅಗತ್ಯವೆಂಬುದು ದೇವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಮಾದರಿಯನ್ನು ಆತನು ತನ್ನ ಮಗನಾದ ಯೇಸುಕ್ರಿಸ್ತನಲ್ಲೇ ತೋರಿಸ್ತಾನೆ. ಈಗ ರಕ್ತ ಮಾಂಸಧಾರಿಯಾಗಿ ಬಂದ ಈತನು ಪರಲೋಕದ ದೇವರ ಸಾಮರ್ಥ್ಯಗಳನ್ನ ತೋರಿಸಬೇಕಾದ್ರೆ, ದೇವರ ಮಾತುಗಳನ್ನ ಆಡಬೇಕಾದರೆ ಈಗ ಆತನಿಗೆ ಪವಿತ್ರಾತ್ಮನ ಅವಶ್ಯಕತೆ ವಿಪರೀತವಾಗಿದೆ. ಹಾಗಾಗಿ ಯೋಹಾನ 3:34 ನಾವು ಓದ್ತೇವೆ, ದೇವರು ಯಾರನ್ನು ಕಳಿಸಿಕೊಟ್ಟನೋ ಆತನಿಗೆ ಆತ್ಮವರವನ್ನು ಅಳತೆಲ್ಲದೆ ಅನುಗ್ರಹಿಸಿದನು. ಅಳತೆಲ್ಲದ ಆತ್ಮನ ವರ ಯೇಸುಕ್ರಿಸ್ತನ ಮೇಲಿತ್ತು. ಈಗ ಯೇಸುಕ್ರಿಸ್ತನ ಪವಿತ್ರಾತ್ಮ ಭರಿತನಾಗಿ ಸೇವೆಯನ್ನು ಆರಂಭಿಸಿದ್ದಾನೆ. ಈಗ ಆತನು ಆ ಸೇವೆಯನ್ನು ಆರಂಭಿಸಿದಾಗ ಸಾರಿ ಹೇಳಿದ ಮಾತು ಏನೆಂಬುದನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಓದುವಂಥದ್ದು ಮತ್ತಾಯನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ 17ನೇ ವಚನದಲ್ಲಿ. ಆತನು ಹೀಗೆ ಹೇಳ್ತಾನೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರೆಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಇದು ಯೇಸುಕ್ರಿಸ್ತನು ಮಾಡಿದ ಮೊಟ್ಟ ಮೊದಲ ಉಪದೇಶ ಎಂಬುದಾಗಿ ಹೇಳಬಹುದು, ಅಥವಾ ಯೇಸುಕ್ರಿಸ್ತನು ಮಾಡಿದ ಉಪದೇಶಗಳಲ್ಲಿ ಮೊಟ್ಟ ಮೊದಲ ದಾಖಲೆ ಎಂಬುದಾಗಿ ಸಹ ನಾವು ಅದನ್ನು ಹೇಳಬಹುದು. ಇಲ್ಲಿ 2 ಸಂಗತಿಗಳನ್ನ ಗಮನಿಸಬೇಕು. ಮೊದಲನೇ ಮಾತು ಪರಲೋಕ ರಾಜ್ಯವು ಸಮೀಪಿಸಿತು, 2ನೇ ಮಾತು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮೊದಲ ಭಾಗದಲ್ಲಿ ಪರಲೋಕ ರಾಜ್ಯ ಸಮೀಪವಾದುದನ್ನು, ಪರಲೋಕ ರಾಜ್ಯದ ಸಾದೃಶ್ಯತೆಯನ್ನು ಯೇಸುಕ್ರಿಸ್ತನ ಜನರ ಮುಂದೆ ಆತನು ಸಾದರಪಡಿಸ್ತಿದ್ದಾನೆ. 2ನೇದಾಗಿ ಈ ದೇವರಾಜ್ಯದ ಕಡೆಗೆ ನೀವು ತಿರುಗಿಕೊಳ್ಳ್ರಿ ಎಂಬುದಾಗಿ ಮಾನಸಾಂತರವನ್ನು ಆತನು ಸಾರ್ತಿದ್ದಾನೆ. ಜನರ ಹೃದಯ ದೇವರ ಕಡೆಗೆ ತಿರುಗಲೆಂಬುದೇ ಇಲ್ಲಿ ದೊಡ್ಡ ವಿಷಯ. ಆದರೂ ಮೊದಲನೇ ಮಾತನ್ನು ನಾವು ಧ್ಯಾನಿಸುವುದಾದರೆ ಅಲ್ಲಿ ಹೀಗೆ ಬರ್ತದೆ, ಪರಲೋಕ ರಾಜ್ಯವು ಸಮೀಪಿಸಿತು. ಇಲ್ಲಿ ನಾವೊಂದನ್ನು ಗಮನಿಸಬೇಕು, ರಾಜ್ಯ ಸಮೀಪಿಸಿತು, ಪರಲೋಕ ರಾಜ್ಯ ಸಮೀಪಿಸಿತು. ಪರಲೋಕ ರಾಜ್ಯ ಮನುಷ್ಯರನ್ನ ಭೂಮಿ ಮೇಲೆ ಸಮೀಪಿಸಿತೆಂಬುದಾಗಿ ಹೇಳುವಾಗ ಇದರ ಅರ್ಥ ಒಂದು ಕಿಂಗ್ಡಮ್ ಬಂತು ಎಂಬುದಾಗಿ ಹೇಳುವುದಾದರೆ, ಹೆವೆನ್ಲಿ ಕಿಂಗ್ಡಮ್ ಬಂತು ಎಂಬುದಾಗಿ ಹೇಳುವುದಾದರೆ, ಕಿಂಗ್ಡಮ್ ಬಂತು ಎಂಬುದಾಗಿ ಹೇಳುವುದಾದರೆ ಕಿಂಗ್ ಬಂದಿದ್ದಾನೆ ಎಂಬುದಾಗಿ ಅರ್ಥ. ಹಾಗಾದರೆ ಪರಲೋಕ ರಾಜ್ಯವು ಬಂತು ಎಂಬುದಾಗಿ ಹೇಳುವುದಾದರೆ, ರಾಜ್ಯವು ಬಂತು ಎಂಬುದಾಗಿ ಹೇಳುವುದಾದರೆ ರಾಜನು ಅರಸನು ಬಂದಿದ್ದಾನೆ ಎಂಬುದಾಗಿ ಅರ್ಥ. ಹಾಗಾದರೆ ಕೀರ್ತನೆಗಳಲ್ಲಿ ನಾವು ಓದುವಂತೆ, ಕೀರ್ತನೆ 10ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ಓದ್ತೇವೆ, ದೇವರು ಸರ್ವ ಯುಗಗಳ ಅರಸನು. ಆ ವಾಕ್ಯವನ್ನು ಓದಿ ನೋಡಿಕೊಳ್ಳೋಣ. ಕೀರ್ತನೆಗಳು 10ನೇ ಅಧ್ಯಾಯದ 16ನೇ ವಚನದಲ್ಲಿ ಹೀಗೆ ಬರ್ತದೆ, ಯೆಹೋವನು ಯುಗ ಯುಗಾಂತರಗಳಲ್ಲಿಯೂ ಅರಸನಾಗಿರುವನು. ಹಾಗಾದರೆ ಈ ದೇವರು ಭೂಮಿಗೆ ಬಂದಿದ್ದಾನೆ. ಬಹಳ ಅದ್ಭುತವಾದ ಒಂದು ಸಂಗತಿ, ದೇವರಿಗೆ ಸ್ತೋತ್ರ. ಹಾಗಾದರೆ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವು ಸಮೀಪಿಸಿತೆಂಬುದಾಗಿ ಹೇಳುವಾಗ ಅರಸನೇ ಬಂದದ್ರಿಂದ ಆತನ ರಾಜ್ಯ ಪರಿವಾರವೆಲ್ಲವಲ್ಲಿ ಬಂದಿದೆ ಎಂಬುದಾಗಿ ಅದರ ಬಹಳ ಸೊಗಸಾದ ಸಂಗತಿ. ನಾವಿಲ್ಲಿ ಮತ್ತೊಂದನ್ನು ಗಮನಿಸಬೇಕು. ಯೇಸು ಸೇವೆಯನ್ನು ಆರಂಭಿಸೋದಕ್ಕೆ ಮೊದಲು ಆತನ ಮೇಲೆ ಪವಿತ್ರಾತ್ಮ ವರವನ್ನು ದೇವರ ಅಳತೆಯಲ್ಲದೆ ಸುರಿಸಿದ ಕೆಲವು ವಚನಗಳನ್ನ ಈಗಾಗಲೇ ನಾವು ಇದನ್ನು ಕೇಳಿಸಿಕೊಂಡೆವು. ಯೇಸು ಕ್ರಿಸ್ತನ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 28ನೇ ವಚನದಲ್ಲಿ ಆತನು ಹೇಗೆ ಹೇಳ್ತಾನೆ, ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇಲ್ಲಿ ಸರ್ವಯುಗಗಳ ಅರಸನಾದ ಯೇಸು ಕ್ರಿಸ್ತನಲ್ಲಿ ಬಂದಿದ್ದಾನೆ, ಪರಲೋಕ ರಾಜ್ಯವು ಬಂದದೆ. ಮತ್ತೊಂದೆಡೆ ಆತನು ಮಾಡುವ ಎಲ್ಲಾ ಕ್ರಿಯೆಗಳಲ್ಲಿ ಆತನು ತಾನು ದೇವರಾತ್ಮನ ಬಲದಿಂದಲೇ ಇದನ್ನು ನಾನು ಮಾಡ್ತೇನೆ ಎಂಬುದಾಗಿ ಇಲ್ಲಿ ಮತ್ತಾಯ 12:28 ಹೇಳುವಾಗ ಅದರ ಅರ್ಥ ಯೇಸುವೇ ಹೇಳ್ತಿದ್ದಾನೆ, ದೇವರಾತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸುವುದಾದ್ರೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂತಲ್ಲ. ಏನಿದ್ರ ಅರ್ಥ? ಮನುಷ್ಯರ ಮಧ್ಯೆ ಸೈತಾನನ ದೆವ್ವಗಳ ರಾಜ್ಯ ಇರುವುದನ್ನ ಕಂಡ ಯೇಸು ಈಗ ಈತನು ಅರಸನಾಗಿ ಬಂದು ದೇವರಾತ್ಮನ ಬಲದಿಂದ ಈ ದುರಾತ್ಮಗಳನ್ನ ಆತನು ಓಡಿಸ್ತಿದ್ದಾನೆ. ಹಾಗಾದ್ರೆ ಜನರಲ್ಲಿರುವಂತಹ ಸೈತಾನನ ಸಾಮ್ರಾಜ್ಯವನ್ನು ಆತನು ಕಿತ್ತೊಗೆದು ಈಗ ಆತನು ಹೇಳ್ತಿದ್ದಾನೆ, ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಹಾಗಾದರೆ ಒಂದು ರಾಜ್ಯ ಹೋಗಿ ಇನ್ನೊಂದು ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಹಾಗಾದ್ರೆ ಯೇಸು ಕ್ರಿಸ್ತನ ಮೊಟ್ಟ ಮೊದಲ ಈ ಉಪದೇಶದಲ್ಲಿ ಆತನು ಹೇಳ್ತಿದ್ದಾನೆ, ಈಗ ಪರಲೋಕದ ಅರಸನಾದ ನಾನು ಬಂದಿದ್ದೇನೆಂಬುದಾಗಿ ಆತನು ಮರೆಯಾಗಿ ಹೇಳಿಕೊಳ್ಳುತ್ತಾ, ನಿಮ್ಮ ಮಧ್ಯದಲ್ಲಿರುವಂತಹ ಕತ್ತಲ ರಾಜ್ಯ, ಅಂಧಕಾರದ ದೊರೆತನ, ಸೈತಾನನ ಸಂಗತಿಗಳು, ದೆವ್ವ ದುರಾತ್ಮಗಳ ಉಪಸ್ಥಿತಿಯನ್ನು ನಾನೀಗ ಕಿತ್ತು ಹೋಗಿತ್ತಾ ಇದ್ದೇನೆ. ನನ್ನ ರಾಜ್ಯವು ನಿಮ್ಮ ಮಧ್ಯದಲ್ಲಿದೆ. ಪರಲೋಕ ರಾಜ್ಯದ ಅರಸನಾಗಿ ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ. ನಾನು ನಿಮ್ಮನ್ನು ಸಮೀಪಿಸಿದ್ದೇನೆ. ಹಾಗಾಗಿ ಆತನು ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಈಗ ಆತನು
ಮರೆಯಲಿಟ್ಟು ತನ್ನನ್ನು ಮರೆಯಲಿಟ್ಟುಕೊಂಡು ಆತನು ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರೇ ಭೂಮಿಗೆ ಮನುಷ್ಯನಾಗಿ ಬಂದು ನಮಗೆ ಸಾರಿದ ಉಪದೇಶ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹಾಗಾದ್ರೆ ನೀವು ನಿಮ್ಮ ಸೃಷ್ಟಿಕರ್ತನನ್ನು ಬಿಟ್ಟು ಬೇರೆ ಯಾವ ಕಡೆಗೆ ತಿರುಗಿದ್ರು, ಹಾಗಾದ್ರೆ ಅವುಗಳನ್ನ ಬಿಟ್ಟು ಮೊದಲು ಈಗ ಇಲ್ಲಿವರೆಗೂ ನೀವು ದೇವರಿಗೆ ಬೆನ್ನು ಮಾಡಿದ್ರಲ್ಲ, ಹಾಗಾದರೆ ಈಗ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ನನಗೆ ಅಭಿಮುಖರಾಗಿರಿ, ನಾನು ನಿಮಗೆ ಅಭಿಮುಖನಾಗುವೆನು. ಇಲ್ಲೇ ಇಷ್ಟು ಕಾಲದವರೆಗೂ ನನಗೆ ಬೆನ್ನು ತೋರಿಸಿದ್ದೀರಲ್ಲ, ಹಾಗಾದರೆ ನೀವೀಗ ಲೋಕಕ್ಕೆ ಬೆನ್ನು ಮಾಡಿ ನನ್ನ ಕಡೆಗೆ ತಿರುಗಿರಿ, ಮಾನಸಾಂತರ ಹೊಂದ್ರಿ, ನಿಮ್ಮ ಹೃದಯದ ಸಂಗತಿಗಳನ್ನ ಬದಲಾಯಿಸಿಕೊಳ್ಳಿ, ಹೃದಯದ ಪರಿವರ್ತನೆಗಾಗಿ ಮನಸ್ಸು ಮಾಡ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಯೇಸು ಕ್ರಿಸ್ತನು ಮಾಡಿದಂಥ ಮೊಟ್ಟ ಮೊದಲ ಉಪದೇಶ ಎಂಬುದಾಗಿ ನಾವು ಧೈರ್ಯದಿಂದ ಹೇಳಬಹುದೆಂಬುದಾಗಿ ನಾನು ನಂಬ್ತೇನೆ. ಇದಕ್ಕಾಗಿ ಸ್ತೋತ್ರ. ಇಲ್ಲಿರುವಂಥ ಈ ವಾಕ್ಯದ ಗ್ರಹಿಕೆಗಳಿಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಇಂಥ ದೇವರಾದ ಯೇಸು ಕ್ರಿಸ್ತನು ನಿನ್ನ ಬಳಿಗೆ ಬಂದಿದ್ದಾನೆ, ನಿನ್ನ ಕುಟುಂಬದ ಬಳಿಗೆ ಬಂದಿದ್ದಾನೆ. ಆತನು ಬರುವುದಾದರೆ ನಿನ್ನ ಮನೆಯಲ್ಲಿರುವಂಥ ಅಂಧಕಾರ ಸಾಮ್ರಾಜ್ಯವು ಅದು ಕಿತ್ತು ಹೋಗಲ್ಪಟ್ಟು ಆತನು ದೇವರಾತ್ಮನ ಬಲದಿಂದ ಅವುಗಳನ್ನ ಕಿತ್ತೊಗೆಯುವಾಗ ದೇವರ ರಾಜ್ಯವು ನಿನ್ನ ಬಳಿಗೆ ಬಂತು. ಪರಲೋಕ ರಾಜ್ಯ ಸಮೀಪಿಸಿತು. ರಾಜ್ಯ ಬರುವಾಗ ಆ ರಾಜ್ಯದ ರಾಜನೂ ಅರಸನೂ ಬಂದಿದ್ದಾನೆ, ಯೇಸು ಕ್ರಿಸ್ತನು ಬಂದಿದ್ದಾನೆ. ಆತನನ್ನು ಪ್ರೀತಿಯಿಂದ ಆಹ್ವಾನಿಸು, ನಿನ್ನ ಹೃದಯನ ಆತನ ಕಡೆಗೆ ತಿರುಗಿಸು. ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆಯೇ, ಕರ್ತನಾದ ಯೇಸುವೆ, ದೇವಾದಿ ದೇವನೇ, ಭೂಮಿಗೆ ಬಂದು ನಿನ್ನ ಸಾರಿದ ವಾಕ್ಯಕ್ಕಾಗಿ ಸ್ತೋತ್ರ. ದೇವರಾಜ್ಯವು ಪರಲೋಕ ರಾಜ್ಯವು ಸಮೀಪಿಸಿದೆಂಬುದಾಗಿ ಹೇಳುವಾಗ, ಪರಲೋಕ ರಾಜ್ಯದ ಅರಸನೇ, ಯುಗಾಂತರಗಳ ಅರಸನೇ, ನೀನೇ ಬಂದಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನೀನು ಬಂದದ್ರಿಂದಲೇ ಅದು ನಮಗೆ ಸಮೀಪವಾಯಿತು ಸ್ವಾಮಿ. ಕರ್ತನೆ, ನಮ್ಮ ಜೀವಿತದಲ್ಲಿ ಬಾ, ನಮ್ಮ ಹೃದಯದೊಳಗೆ ಬಾ, ನಮ್ಮ ಕುಟುಂಬದೊಳಗೆ ಬಾ. ನಮ್ಮ ನೋಡಿ ನೀನು ಹೇಳಿದಿ, ದೇವರ ಕಡೆಗೆ ತಿರುಗಿಕೊಡ್ರಿ, ಮಾನಸಾಂತರ ಪಡುವುದಕ್ಕಾಗಿ ಹೇಳಿದಿ, ಪಾಪಗಳನ್ನ ಬಿಟ್ಟು ನಿನ್ನ ಕಡೆಗೆ ತಿರುಗುವುದಕ್ಕಾಗಿ ಹೇಳಿದಿ. ಕರ್ತನ್ ನಿನ್ನ ಕಡೆಗೆ ತಿರುಗಿಕೊಳ್ತೇವೆ. ಈ ವಾಕ್ಯಗಳನ್ನ ಕೇಳಿ, ದೇವರೇ, ಈ ದಿನ ನಾನು ನಿನ್ನ ಕಡೆಗೆ ತಿರುಗ್ತಾನೆ, ನೀನು ನನ್ನೊಳಗೆ ಬಾ ಎಂಬುದಾಗಿ ನಿನ್ನನ್ನು ಆಹ್ವಾನಿಸುವವರು, ನಿನ್ನನ್ನು ಅರಸನನ್ನಾಗಿ ಸನ್ಮಾನಿಸುವವರು, ನಿನ್ನೊಂದು ದೇವಾದಿ ದೇವನನ್ನಾಗಿ, ರಕ್ಷಕನಾಗಿ, ಒಡೆಯನನ್ನಾಗಿ ಸನ್ಮಾನಿಸುವವರನ್ನ ಕರ್ತನೆ ನೀನು ಕನಿಕರಿಸಿ ಅವರ ಹೃದಯದೊಳಗೆ ಬಾ ಎಂಬುದಾಗಿ ಆಹ್ವಾನಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಕರ್ತನೇ, ನಿನಗೆ ಸ್ತೋತ್ರ. ಈ ವಾಕ್ಯದಲ್ಲಿರುವಂಥ ಆಶೀರ್ವಾದ ಸಕಲ ಸಂತೋಷಗಳನ್ನ ದಯಮಾಡಿ ನೀನು ನಿನ್ನ ಮಕ್ಕಳಿಗೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೇ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.